ಸೊ ಸಂವಿಧಾನದಲ್ಲಿ ಮೂಲ ಕರ್ತವ್ಯಗಳು ಅಂತ ಇದೆ, ಎಲ್ಲರಿಗೂ ಮೂಲ ಕರ್ತವ್ಯಗಳು. ಅದನ್ನು ನೀವು ನೋಡ್ಬೋದು. ಆರ್ಟಿಕಲ್ 54A ನೋಡಿ ಒಂದ್ಸತಿ ನಿಧಾನಕ್ಕೆ. ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿ ಸಿಗುತ್ತೆ. ಅದರಲ್ಲಿ ಒಬ್ಬೊಬ್ಬರು ನಮ್ಮ ಕರ್ತವ್ಯಗಳೇನು ಅಂತ ಒಂದು ಪಟ್ಟಿ ಮಾಡಿದ್ದಾರೆ ಸರ್ಕಾರ ಸಂವಿಧಾನದಲ್ಲಿ. ಅದನ್ನು ನಾನು ಭಾರತ ಎಲ್ಲೆಲ್ಲಿದೆಯೋ ಅದನ್ನೆಲ್ಲ ಕನ್ನಡ ನಾಡು ಅಂತ ಮಾಡಿದ್ದೀನಿ, ಆಯಿತಾ. ಸೊ ಕನ್ನಡ ಸಂವಿಧಾನದ ಆರ್ಟಿಕಲ್ 54A ಕನ್ನಡ ನಾಡು 11 ಮೂಲಭೂತ ಕರ್ತವ್ಯಗಳು. ಸೊ 11 ಮೂಲಭೂತ ಕರ್ತವ್ಯ ಹೇಳ್ಬಿಟ್ಟು ಅದು ಮಾತು ಮುಗಿಸ್ತೀನಿ, ಆಯಿತಾ. ಸಂವಿಧಾನವನ್ನು ಪಾಲಿಸುವುದು, ಅದರ ಆಶಯಗಳನ್ನು ಗೌರವಿಸುವುದು, ನಾಡಧ್ವಜ ಮತ್ತು ನಾಡಗೀತೆಯನ್ನು ಗೌರವಿಸುವುದು. ಅಂದರೆ ಅಲ್ಲೇನಿದೆ ಅಂದರೆ ನ್ಯಾಷನಲ್ ಫ್ಲಾಗ್ ಮತ್ತು ನ್ಯಾಷನಲ್ ಆ್ಯಂಥಮ್ನ ರೆಸ್ಪೆಕ್ಟ್ ಮಾಡಬೇಕು ಅಂತ ಇದೆ. ಅದನ್ನು ನಾನು ನಾಡಧ್ವಜ ಮತ್ತು ನಾಡಗೀತೆಯನ್ನು ಗೌರವಿಸಬೇಕು ಅಂತ ಬರ್ದಿದ್ದೀನಿ, ಆಯಿತಾ. ಸೊ ಕನ್ನಡ ಪ್ರಾಂತ್ಯಗಳ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿ ಕೊಟ್ಟ ಆದರ್ಶಗಳನ್ನು ಗೌರವಿಸುವುದು ಮತ್ತು ಪಾಲಿಸುವುದು. ಅಂದರೆ ಯಾರು ಫ್ರೀಡಮ್ ಫೈಟರ್ಸ್ ಯಾರು ಇರ್ತಾರೆ ಅವ್ರಿಗೆ ನಾವು ತುಂಬ ಗೌರವ ಕೊಟ್ಟು ಅವ್ರನ್ನ ನೆನೆಸ್ಕೊಬೇಕು, ಅದನ್ನು ನಾವು ಒಂದು ನೆನೆಸ್ಕೊಂಡು ಗೌರವಿಸಬೇಕು ಅನ್ನೋದು ಸಂವಿಧಾನದಲ್ಲಿದೆ. ಸೊ ನಮಗೆ ಯಾವುದು, ಕರ್ನಾಟಕಕ್ಕೆ ಯಾವುದು ಅಂದರೆ ನಮ್ಮ 2000 ಇತಿಹಾಸದಲ್ಲಿ ಯಾರು ಹೋರಾಟ ಮಾಡಿ ಕನ್ನಡ ನಾಡನ್ನು ಕಟ್ಟಿದಾರೋ ಅಷ್ಟು ಜನನ ನೆನೆಸ್ಕೋಬೇಕು. ಬೇರೆ 1947 ಬಂದಿರೋಂಥ ಸ್ವಾತಂತ್ರ್ಯ ಅಲ್ಲ. ಕದಂಬ ಮಹಾರಾಜ ಯಾವಾಗ ಅವನು ಪಲ್ಲವರ ಜೊತೆ ಯುದ್ಧ ಮಾಡಿ ಒಂದು ಕನ್ನಡ ನಾಡು ಅಂತ ಮೊದಲನೇ ಬಾರಿ ಕಟ್ತಾನಲ್ಲ, 1700 ವರ್ಷಗಳ ಹಿಂದೆ, 1600 ವರ್ಷಗಳು, ಅವತ್ತಿಂದ ನಮ್ಮ ಸ್ವಾತಂತ್ರ್ಯ ಶುರುವಾಯಿತು ಅಂತ ನಾನು ಹೇಳ್ತೀನಿ. ಅವತ್ತಿಂದ ಇಲ್ಲಿವರೆಗೂ ನಾವು ಏನು 12 ನಮ್ಮ ಏನು ಹೇಳ್ತೀವಿ ಡೈನಾಸ್ಟಿಗಳು, ಕನ್ನಡ ಡೈನಾಸ್ಟಿನಲ್ಲಿ ಮನೆತನದವರು ಕಟ್ಟಿದ್ದಾರೆ ಕರ್ನಾಟಕನ. ಅಲ್ಲಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಸೊ ನಾವು ಯಾವತ್ತಿದ್ರು 1600 ವರ್ಷ ಹಿಂದ್ಗಡೆ ಹೋಗಿದ್ದೇನೆ ಕನ್ನಡ ನಾಡನ್ನು ಕಟ್ಟಿದವ್ರನ್ನ ನೆನೆಸ್ಕೊಬೇಕು ಅಂತ ಹೇಳ್ತೀವಿ. ಮತ್ತು ಎರಡನೇದಾಗಿ ನಮ್ಮ ಸ್ವಾತಂತ್ರ್ಯ ಬಂದು ಬರೀ ಬ್ರಿಟಿಷರಿಂದ ಸ್ವಾತಂತ್ರ್ಯ ಅಂತ ಅಲ್ಲ, ನಮ್ಮ ಏಕೀಕರಣ ಚಳವಳಿಯು ಕೂಡ ನಮಗೆ ಸ್ವಾತಂತ್ರ್ಯದಷ್ಟೇ ಮುಖ್ಯವಾಗಿರುವಂಥ ವಿಚಾರ. ಸೊ ಸ್ವಾತಂತ್ರ್ಯ ಏಕೀಕರಣ, ಕರ್ನಾಟಕ ಏಕೀಕರಣ ಚಳವಳಿನ ದಯವಿಟ್ಟು ನೀವು ತಿಳ್ಕೊಳ್ಳಿ. ಅದಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದಾರೆ ಎಲ್ಲರೂ, ಮತ್ತು ನಾವು ಅದನ್ನು ಹೇಗೆ ಉಳಿಸ್ಕೊಬೇಕು ಮತ್ತೆ ಅನ್ನೋದನ್ನು ನಾವು ನಮ್ಮ ಸಂವಿಧಾನದಲ್ಲಿ ಕರ್ತವ್ಯ ತಿಳ್ಕೊಬೇಕು. ಓಕೆ. 4ನೇದು ಕನ್ನಡ ನಾಡನ್ನು ರಕ್ಷಿಸುವುದು ಮತ್ತು ನಾಡ ಸಭೆಗೆ ಸಿದ್ಧರಿರುವುದು. ಸೊ ಕನ್ನಡ ನಾಡನ್ನು ರಕ್ಷಿಸುವುದು ಅಂದರೆ ಹೇಗೆ ರಕ್ಷಣೆ ಮಾಡಲಿ ಅನ್ನೋದು. ಸೊ ರಕ್ಷಣೆ ಮಾಡೋದು ಅಂದರೆ ಪಾಲಿಸಿ. ನಮಗೆ ಬೇಕಾಗಿರೋದು ಪಾಲಿಸಿ ಲೆವೆಲ್ನಲ್ಲಿ ಬದಲಾವಣೆಗಳನ್ನ ನಾವು ಸರ್ಕಾರದಲ್ಲಿ ಹೋರಾಟ ಮಾಡಿ ನಾವು ರಕ್ಷಣೆ ಮಾಡ್ಕೊಂಡು. ಫಾರ್ ಎಕ್ಸಾಂಪಲ್, ಕನ್ನಡ ನಾಡಿನಲ್ಲಿ ಇವಾಗ ಯಾವುದೋ ಒಂದು ಡ್ಯಾಮ್ ಮಾಡ್ತೀವಿ ಅಂತ ಶುರು ಮಾಡ್ತಾರೆ. ಅವ್ರಿಗೆ ಹಬ್ಬ 20,000 ಕೋಟಿದು ಬಜೆಟ್ ಸಿಗುತ್ತೆ. ಅದರಲ್ಲಿ ಈ ಥರ ಲಾಬಿ ಮಾಡ್ಕೊಂಡು ಏನೇನೋ ಮಾಡ್ಕೋಬೋದು, ರಿಯಲ್ ಎಸ್ಟೇಟ್ ದಂಧೆ ಇಂಥವೆಲ್ಲ ನಡೀತವೆ. ಸೊ ಅಲ್ಲಿ ನಾವು ಪೊಲಿಟಿಕಲ್ ಆಗಿ ಮೋಟಿವೇಟ್ ಆಗಬಾರ್ದು, ನಾವು ಸೈಂಟಿಫಿಕ್ ಆಗಿ ಮೋಟಿವೇಟ್ ಆಗಬೇಕು. ಮತ್ತು ನಮ್ಮ ನಾಡಿಗೆ ಏನು ಬೇಕು, ಯಾವ್ದು ಹಾಳಾಗುತ್ತೆ ಅಂತ ಅದ್ರ ಚಿಂತಕರ ಹತ್ರ ಮಾತಾಡಿಕೊಂಡು ನಾವು ಸರ್ಕಾರದ ಜೊತೆ ಹೋರಾಟ ಮಾಡಿ ನಾವು ಉಳಿಸ್ಕೋಬೇಕು. ಸೊ ನಮಗೆ ಒಂದ್ಸತಿ ಕಾಡು ನದಿ ಹೋದರೆ ಪರ್ಮನೆಂಟ್, ಅದು ಅನ್ರಿಕವರಬಲ್ಲು. ಜನರು ಏನು ಅನ್ಕೊಂತಾರೆ, ಒಂದು ಕಾಡು ನಾಶ ಆಗಿದ ತಕ್ಷಣ ಅದಕ್ಕೆ ಈಕ್ವಲ್ ಆಗಿ 10 ಪಟ್ಟು ನಾವು ಹೆಚ್ಚು ಮರಗಳನ್ನ ಬೆಳೆಸ್ಬಿಡ್ತೀವಿ. ಅದು ಅಸಾಧ್ಯ. ಇದು 1000 ಕೋಟಿ ವರ್ಷದಿಂದ ಆಗಿರೋದು, ಅದನ್ನು ನಾವು ಉಳಿಸ್ಕೊಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಸರ್ಕಾರದಲ್ಲಿ ಪಾಲಿಸಿ ಮೇಕಿಂಗ್ ಚೇಂಜಸ್ನ ನೀವು ಅಬ್ಸರ್ವ್ ಮಾಡಿ, ಅಲ್ಲಿ ಯಾವುದೇ ಬದಲಾವಣೆಗಳು ಬರ್ತಾ ಇದೆ ಅದಕ್ಕೆ ತಡೆ ಹಿಡಿಯುವಂಥ ಹೋರಾಟ ಮಾಡಿದ್ರೆ ನಮ್ಮ ಕನ್ನಡ ನಾಡು ಉಳಿತದೆ. ಅದು ಕನ್ನಡ ನಾಡಿರ್ಬೋದು, ಭಾಷೆನೂ ಇರ್ಬೋದು. ಭಾಷೆಯ ಪಾಲಿಸಿಗಳೇನಿದೆ, ಕೇಂದ್ರ ಸರ್ಕಾರದ ಪಾಲಿಸಿಗಳಿದೆ ಮತ್ತು ರಾಜ್ಯ ಸರ್ಕಾರದ ಪಾಲಿಸಿಗಳಿದೆ. ಅದನ್ನೆಲ್ಲ ಸ್ಟಡಿ ಮಾಡಿ ನಮ್ಗೆ ಯಾವ ಥರ ಬೇಕೋ ಅದನ್ನು ಬದಲಾವಣೆ ಮಾಡಿ ಅಂತ ಹೋರಾಟಕ್ಕೆ ನಿಂತ್ಕೋಬೇಕು. ಸೊ 5ನೇದು ವಿವಿಧ ಧರ್ಮ, ಭಾಷೆ ಮತ್ತು ಪ್ರಾಂತ್ಯಗಳ ಜನರೊಂದಿಗೆ ಸೌಹಾರ್ದದಿಂದ ಇರುವುದು, ಮಹಿಳೆಯರಿಗೆ ಅಗೌರವ ತೋರುವ ತಿರಸ್ಕರಿಸುವುದು. ಇದು ಅಂಡರ್ಸ್ಟುಡ್ ಅಲ್ಲ. ಸೊ 4ನೇದು ನಮ್ಮ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಗೌರವಿಸುವುದು ಮತ್ತು ಕಾಪಾಡುವುದು. ಸೊ ಇಲ್ಲಿ ಸುಮಾರು ಜನಕ್ಕೆ ಗೊತ್ತಿಲ್ಲ, ಕರ್ನಾಟಕದಲ್ಲಿ 72 ಭಾಷೆಗಳಿದೆ, 72 ಭಾಷೆಗಳು. ಮತ್ತು ಭಾರತದಲ್ಲಿ 2ನೇ ಹೈಯೆಸ್ಟ್ ಬುಡಕಟ್ಟು ಜನಾಂಗ ಇದೆ. ಅಂದರೆ ಅಫಿಷಿಯಲ್ ಆಗಿ 49 ಬುಡಕಟ್ಟು ಜನಾಂಗ ಇದೆ, ರೆಕಾರ್ಡೆಡ್. ಬಟ್ ಅನ್ಅಫಿಷಿಯಲ್ ಆಗಿ ಹಾಗೆ ಅನ್ರಿಜಿಸ್ಟರ್ಡ್ ಬಂದು ಸುಮಾರು ಒಂದು 100-120 ಬುಡಕಟ್ಟು ಜನ. ಅಂದರೆ ಒಂದೊಂದು ಬುಡಕಟ್ಟು ಜನಾಂಗನೂ ಒಂದೊಂದು ಸಂಸ್ಕೃತಿನ ಬಿಂಬಿಸುತ್ತೆ. ಸೊ ಭಾರತದಲ್ಲಿ 2ನೇ ಹೈಯೆಸ್ಟ್. ಫಸ್ಟ್ ಬಂದು ನಮ್ಮ ಬೇರೆ ಸ್ಟೇಟ್ ಇದೆ ಇದು. ಮತ್ತು 7 ಸ್ಟೇಟಲ್ಲಿ 7 ಸಿಸ್ಟರ್ ಸ್ಟೇಟ್ಸ್ ಗೊತ್ತಲ್ಲ ನಿಮಗೆ, ಅಲ್ಲಿ ILP ಅಂತ ಕೊಟ್ಟಿದ್ದಾರೆ ಸರ್ಕಾರ. ಅಂದರೆ ಸಂವಿಧಾನದಲ್ಲಿ ವಿಶೇಷ ಸ್ಥಾನಮಾನ ಕೊಟ್ಟಿದ್ದಾರೆ. 371 ABCD ಇಂದ ಶುರು ಆಗುತ್ತೆ. ಅದರಲ್ಲಿ ಅಲ್ಲಿ ವಿಶೇಷತೆ ತುಂಬ ಇಂಪಾರ್ಟೆಂಟ್ ಅಂತ ತಿಳ್ಕೊಬೇಕಾದ್ರೆ ಏನಂದ್ರೆ, ಅಲ್ಲಿ ಬುಡಕಟ್ಟು ಜನಾಂಗ ಅದರದ್ದೇ ಆದ ಸಂಸ್ಕೃತಿ ಭಾಷೆಗಳಿರೋದ್ರಿಂದ ಅಲ್ಲಿ ವಲಸಿಗರು ಹೋಗಿ ಅಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಅವಕಾಶ ಇಲ್ಲ.
ಮತ್ತೆ ಎಲ್ಲರೂ ಹೋಗಿದ್ದಾನೆ ಅಲ್ಲಿ ಜೀವನ ಮಾಡೋಕ್ಕೆ ಪ್ರಾಪರ್ಟಿ ತಗೊಳಕ್ಕೆ ಅವಕಾಶ ಇಲ್ಲ. ಒಳಗಡೆ ಹೋಗ್ಬೇಕಂದ್ರೆ ಪಾಸ್ಪೋರ್ಟ್ ಥರನೇ ಒಂದು ಎಂಟ್ರಿ ಬರೆದು ನೀವು ಎಷ್ಟು ದಿವಸ ಇರ್ತೀರಾ, ಎಷ್ಟು ದಿವಸ ಹೊರಗಡೆ ಬರ್ತೀರಿ, ಯಾವಾಗ ಬರ್ತೀರಾ ಆಚೆ ಅಂತ ಎಲ್ಲ ಒಂದು ಫಾರ್ಮ್ ಫಿಲ್ಅಪ್ ಮಾಡಿ ಒಂದು ಪಾಸ್ಪೋರ್ಟ್ ಥರ ಒಂದು ಅಪ್ಲಿಕೇಶನ್ ಹಾಕಿ ತಗೊಂಡು ಅಲ್ಲಿ ಎಂಟ್ರಿ ಕೊಡಬೇಕಾಗತ್ತೆ 7 ಸ್ಟೇಟ್ಸಲ್ಲಿ. ಅದೇ ರೀತಿ ಕರ್ನಾಟಕದಲ್ಲಿ ಏನು ಅನ್ಯಾಯ ಆಗಿದೆ ಅಂದರೆ ನಮಗೆ ಅತ್ಯಂತ ವೈವಿಧ್ಯಮಯವಾಗಿರುವಂಥ ಬುಡಕಟ್ಟು ಜನಾಂಗಗಳಿರ್ಬೋದು, ಬಯಲುಸೀಮೆದಿರ್ಬೋದು, ಮಲೆನಾಡ್ದಿರ್ಬೋದು, ಎಲ್ಲ ರೀತಿಯ ನಮ್ಮದು ಕೂಡ ತುಂಬ ಡಿಫ್ರೆಂಟ್ ಆಗಿರುವಂಥ ವೈವಿಧ್ಯಮಯ ಜೀವನ ಇದ್ದಾವೆ. ಅದು ಉಳಿಸ್ಕೊಬೇಕಂದ್ರೆ ನಾವು ಏನು 371 ಆರ್ಟಿಕಲ್ನಲ್ಲಿ ನಮ್ಮ ಕರ್ನಾಟಕದ ಕೆಲವು ಪ್ರಾಂತ್ಯಗಳು ಸುಮಾರು 30ರಿಂದ 40 ಪ್ರಾಂತ್ಯಗಳನ್ನ ನಾವು ಅದಕ್ಕೆ ಸೇರಿಸಿ ಅಲ್ಲಿ ಉಳಿಸ್ಬೇಕು. ನಾವು ಇಲ್ಲಾಂದ್ರೆ ನಶಿಸಿ ಹೋಗುತ್ತೆ. ಅದು ನಮ್ಮ ಹೆಮ್ಮೆ ಅಲ್ವಾ, ಸಂಸ್ಕೃತಿ ಹೆಮ್ಮೆ ತಾನೆ, ನಾವು ಅದನ್ನ ಉಳಿಸ್ಕೊಬೇಕು ತಾನೆ. ಕನ್ನಡ ಒಂದೇ ಇಲ್ಲ, ನಮ್ಮ ಹತ್ರ ಇರುವಂಥ ಎಲ್ಲ ನೆಲಮೂಲದ ಸಂಸ್ಕೃತಿಗಳನ್ನ ಭಾಷೆಗಳನ್ನ ಉಳಿಸ್ಕೋಬೇಕು. ಸೊ ಅದಕ್ಕೂ ಕೂಡ ನಾವು ಹೋರಾಟ ಮಾಡಬೇಕಾಗುತ್ತೆ. ವೈಜ್ಞಾನಿಕ ಮನೋಧರ್ಮವನ್ನು ಬೆಳೆಸಿಕೊಳ್ಳಬೇಕು, ಪ್ರಶ್ನೆ ಮಾಡುವ ಮತ್ತು ಬದಲಾವಣೆಗೊಳ್ಳುವ ಮನಸ್ಥಿತಿ ಬೆಳೆಸಿಕೊಳ್ಳಬೇಕು, ಅದು ಗೊತ್ತಿರೋದೆ. ಸಾರ್ವಜನಿಕ ಸ್ವತ್ತನ್ನು ಕಾಪಾಡಿಕೊಳ್ಳುವುದು, ಹಿಂಸೆಯನ್ನು ತೊರೆಯುವುದು, ಇದು ಗೊತ್ತಿರುತ್ತದೆ. ಕೊನೆಯದಾಗಿ 2 ಪಾಯಿಂಟ್, ಎಲ್ಲ ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಗಳಲ್ಲಿ ಉನ್ನತಿಯನ್ನು ಸಾಧಿಸಲು ಪ್ರಯತ್ನಿಸಿ ದೇಶದ ಪ್ರಗತಿಗಾಗಿ ಶ್ರಮಿಸುವುದು. ಅಂದರೆ ಜಾಸ್ತಿ ನಾವು ಎಂಟರ್ಟೈನ್ಮೆಂಟ್ ಮೋಡಲ್ಲೇ ಇರ್ತೀವಿ. ಈ ಯಾರಾದರೂ ಒಂದು ಫಿಲಮ್ ಫೆಟರ್ನಿಟಿ ಇರ್ಬೋದು ಅಥವಾ ಯೂಟ್ಯೂಬರ್ ಇರ್ಬೋದು, ಎಲ್ಲಿ ವಿಡಿಯೋ ಮಾಡ್ತಾರೋ ಅವನು ಹೀರೋ ಬೆಳಗ್ಗೆಗಿದೆ ಅಲ್ವಾ? ಕರೆಕ್ಟ್, ನಿಜಾನೋ ಇಲ್ವೋ? ಸೊ ವಿಡಿಯೋ ಹೀರೋಸ್, ನಮ್ಮ ಒಂದು ಸೈಕಾಲಜಿ ಏನು ಹೇಳುತ್ತೆ ಅಂದರೆ ವಿಡಿಯೋನಲ್ಲಿ ಯಾರು ಜಾಸ್ತಿ ಲೈಕ್ ಮತ್ತು ಏನು ಜಾಸ್ತಿ ವ್ಯೂಸ್ ಇರುತ್ತೋ ಅವನು ಹೀರೋ. ಸೊ ಅದು ಬಿಟ್ಟು ಸಾಧಕರು ತುಂಬ ಶ್ರಮಪಟ್ಟು ದೇಶನ ರಕ್ಷಣೆ ಮಾಡೋರು, ನಾಡನ್ನು ರಕ್ಷಣೆ ಮಾಡೋರು, ರಿಸರ್ಚ್ ಮಾಡಿ ಬೆಳಗ್ಗೆಯಿಂದ ರಾತ್ರಿ ತನಕ ಹುಚ್ಚುತ್ತರ ಅವರು ಬದಲಾವಣೆ ತರೋರು ಏನಿರ್ತಾರೆ ಅವರು ಹೀರೋ ಆಗೋದಿಲ್ಲ. ಸೊ ಯಾರ್ಯಾರು ಇಲ್ಲಿ ಫೇಮಸ್ ಆಗಿದ್ದೀರೋ ಅವರೆಲ್ಲ ದಯವಿಟ್ಟು ಸಾಧಕರನ್ನ ಪರಿಚಯ ಮಾಡಿಕೊಡಿ ನಿಮ್ಮ ಚಾನಲ್ಗಳಿಂದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ನಮ್ಮ ಇನ್ವಾಲ್ವ್ಮೆಂಟ್ ಎಲ್ಲ ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಗಳಲ್ಲಿ ಉನ್ನತಿಯನ್ನು ಸಾಧಿಸಲು ಪ್ರಯತ್ನಿಸಿ ದೇಶದ ಪ್ರಗತಿಯನ್ನು ಶ್ರಮಿಸುವುದು ಅಂತ. ಸೊ ಇದೊಂದು ಕೊನೆಯದಾಗಿ ಎಲ್ಲ ತಂದೆ ತಾಯಿಯರು, ಪಾಲಕರು, ಪೋಷಕರು 6ರಿಂದ 14 ವರ್ಷ ವಯಸ್ಸಿನ ಶಿಕ್ಷಣ ಪಡೆಯುವ ಅವಕಾಶ ನೀಡತಕ್ಕದ್ದು. ಇದು ಎಲ್ಲರಿಗೂ ಗೊತ್ತಿರುವಂಥದ್ದು. ಇಲ್ಲೊಂದು ತೊಂದರೆ ಏನಂದರೆ ಸಂವಿಧಾನದಲ್ಲಿ ಕಂಪಲ್ಸರಿ ಪ್ರೈಮರಿ ಎಜುಕೇಶನ್ ಶುಡ್ ಬಿ ಗಿವನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಸರ್ಕಾರ ಪ್ರೈಮರಿ ಎಜುಕೇಷನ್ನ ಎಲ್ಲ ಸರ್ಕಾರ ಕೊಡಲೇಬೇಕು, ಎಲ್ಲ ರಾಜ್ಯ ಸರ್ಕಾರಗಳು ಕೊಡಲೇಬೇಕು ಅಂತ ಒಂದು ಮ್ಯಾಂಡೇಟ್ ಇದೆ. ಅದರಿಂದನೇ ಎಲ್ಲ ಸರ್ಕಾರಗಳು, ಎಲ್ಲ ರಾಜ್ಯದ ಸರ್ಕಾರಗಳು ಸಾವಿರಾರು ಶಾಲೆಗಳನ್ನ ಮಾಡಿ ಕೊಟ್ಟಿದ್ದಾವೆ. ಬಟ್ ಅದ್ರ ಪರಿಸ್ಥಿತಿ ಯಾವ ಥರ ಇದೆ? ಕನ್ನಡ ಶಾಲೆಗಳು ಯಾವಾಗ ಹಾಳಾಗ್ತವೆ, ಕನ್ನಡ ಆಲ್ಮೋಸ್ಟ್ ಮುಳುಗ್ತಾ ಬರುತ್ತೆ. ಸೊ ಇಲ್ಲಿ ಸಂವಿಧಾನದಲ್ಲಿ ಒಂದು ನ್ಯೂನ್ಯತೆ ಇದೆ. ಏನಂದರೆ ಕಂಪಲ್ಸರಿ ಎಜುಕೇಷನ್ ಅಂತ ಇದೆ, ಕಂಪಲ್ಸರಿ ಕ್ವಾಲಿಟಿ ಎಜುಕೇಷನ್ ಅಂತ ಇಲ್ಲ, ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್ ಅಂತ ಇಲ್ಲ ಇದು. ಸೊ ಇದನ್ನು ನಾನು ಕರ್ನಾಟಕದ ಸಂವಿಧಾನ ಅಂತ ನಾನು ಬದಲಾವಣೆ ಮಾಡ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಮತ್ತು ಸಂವಿಧಾನದಲ್ಲಿ ಏನು ಬದಲಾವಣೆಗಳಾಗಬೇಕು ಅನ್ನೋದು ಒಂದು ಪಟ್ಟಿ ಇದೆ, ಶೇರ್ ಮಾಡ್ತೀನಿ. ಇಷ್ಟು ಹೇಳಿ ನಾನು ಮುಗಿಸ್ತೀನಿ, ಯಾಕಂದರೆ ನಾವು ಶುರು ಮಾಡಿದ್ರೆ ಮುಗಿಯೋದಿಲ್ಲ ರಾತ್ರಿ ತನಕ. ತುಂಬ ಚೆನ್ನಾಗಿತ್ತು. ನಾನು ಕಲಿಸಿದ್ದಕ್ಕೆ ತುಂಬ ಧನ್ಯವಾದಗಳು.